ವೇದಿಕೆ ಮೇಲೆ ಹಾಜರಿರುವ ಬಳ್ಳಾರಿ ನಗರದ ಪೂಜ್ಯ ಮಹಾಪೌರರೇ ಹಾಗೂ ಈ ಒಂದು ಅದ್ಭುತವಾದ ಉದ್ಯೋಗ ಮೇಳದ ಹಿಂದಿನ ಕಾರ್ಯಶಕ್ತಿಯಾಗಿರುವ ನಮ್ಮ ಜೆಡ್ಪಿ ಸಿಇಒ ಸುಮೇರ್ ಅವರೇ, ಬಸವರಾಜ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಸುಮನ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಇದೊಂದು ಅದ್ಭುತವಾದ ಅವಕಾಶ. ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಅತಿ ಅಗತ್ಯವಾದ ಒಂದು ಅವಶ್ಯಕತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ನಮ್ಮ ಜೆಡ್ಪಿ ಸಿಇಒರವರು ಒಂದು ತಂಡವಾಗಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಹ ಈ ತಂಡದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಯುವ ಪೀಳಿಗೆಗೆ ಇಂದಿನ ದಿನದ ಪ್ರಮುಖ ಅಗತ್ಯ ಒಂದು ಉದ್ಯೋಗ. ನಾನು ಈಗ ತಾನೇ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುತ್ತಿರುವ ವಿವಿಧ ಕಂಪನಿಗಳಿರ್ಬಹುದು, ಬೇರೆ ಬೇರೆ ಥರ ಫರ್ಮ್ಗಳಿರ್ಬೋದು, ಅದರ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹಳ ಉತ್ತಮವಾದ ರಿಕ್ರೂಟರ್ಸ್ನ ಸುಮೇರ್ ಅವರ ನಾಯಕತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ನಾನು ಪ್ರೊಫೈಲ್ಸ್ ನೋಡ್ತಿದ್ದಾಗ ಕ್ಯಾಂಡಿಡೇಟ್ ಸಹ ಬಹಳ ಉತ್ತಮವಾದ, ಮೆಜಾರಿಟಿ ಆಫ್ ದಮ್ ಆರ್ ಬಿಟೆಕ್ ಇದ್ದಾರೆ ಅಂಡ್ ದೇ ಹ್ಯಾವ್ ಡನ್ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಇನ್ AML, ಬೇರೆ ಬೇರೆ ರೀತಿಯ ಸ್ಟ್ರೀಮ್ಸ್ ಅಲ್ಲಿ ಏನು ನಮ್ಮ ದೇಶದ ಮುಂದಿನ ಭವಿಷ್ಯ ರೂಪಿಸುವ ಒಂದು ಯುವ ಸಮುದಾಯ, ಆ ಯುವ ಸಮುದಾಯ ಇಲ್ಲಿ ಬಂದಿದೆ. ಎಂಟೈರ್ ನಮ್ಮ ಸಭಾಂಗಣ ಕಿಕ್ಕಿರಿದು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ. ಸುಮೇರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ಇಂದಿನ ದಿನ ಎಷ್ಟು ಜನ ಪ್ಲೇಸ್ ಆಗ್ತಾರೆ, ಅದು ಬಹಳ ನಮ್ಮ ಇಡೀ ಜಿಲ್ಲೆಗೆ ಒಂದು ಅತಿ ಹೆಮ್ಮೆಯ ಒಂದು ಸಂಗತಿ. ಇನ್ನು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ಏನಾದರೂ ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇದೆಯಾ ಅದನ್ನ ನೋಡಿ, ಅಥವಾ ನಾವು ಏನಾದರೂ ವಲಯನ ದೊಡ್ಡದು ಮಾಡಿ ಬೆಂಗಳೂರು ಮಟ್ಟದಿಂದ ಏನಾದರೂ ಅವಕಾಶಗಳು ಸಿಗುತ್ತಾ, ಬೇರೆ ವಲಯ ಮಟ್ಟದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರ ವ್ಯಾಪ್ತಿಯಲ್ಲಿ ಏನಾದರೂ ಅವಕಾಶಗಳು ಸಿಗುತ್ತಾ ಅದು ನೋಡಿ ಡಿಜಿಟೈಸ್ ಮಾಡಿ ಪ್ರೊಫೈಲ್ಸ್ನ ಫಾರ್ವರ್ಡ್ ಮಾಡೋಣ ಅಂತ ಅವರು ಅದಕ್ಕೆ ಬಹಳ ಖುಷಿಯಿಂದ ಸಮರ್ಥಿಸಿದ್ದಾರೆ. ಹಾಗಾಗಿ ಯುವ ಪೀಳಿಗೆ ಇದರ ಈ ಒಂದು ಸುವರ್ಣ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆಜಾರಿಟಿ ಜನ ಇವತ್ತು ಪ್ಲೇಸ್ ಆದರೆ ಅದು ನಮಗೆ ಅತ್ಯಂತ ಸಂತೋಷದ ಒಂದು ಗಳಿಗೆ, ಅತ್ಯಂತ ಹೆಮ್ಮೆಯ ಸಂಗತಿ. ಅಪ್ಪಿತಪ್ಪಿ ಪ್ಲೇಸ್ ಆಗಿಲ್ಲ ಅಂದರೆ ಯಾರು ನಿರಾಶರಾಗುವ ಅಗತ್ಯ ಇಲ್ಲ. ಸುಮೇರ್ ಅವರ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ನಾವು ವಲಯ ಮಟ್ಟದಲ್ಲಿರುವ ಅವಕಾಶಗಳನ್ನ ಪ್ರಯತ್ನ ಪಡ್ತೇವೆ, ರಾಜ್ಯ ಮಟ್ಟದಲ್ಲಿರುವ ಪ್ರಯತ್ನಗಳನ್ನ ಸಹ ನಾವು ಅದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಒಂದು ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ ನನಗಿದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಆಯೋಜಿಸಿದ್ದೇವೆ. ಇದು ಯಾಕೆ ಆಯೋಜಿಸಿದ್ದೇವೆ ಅಂತ ಪ್ರಶ್ನೆ ಪಡ್ಕೊಂಡಿದ್ವಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಏನು ಲೆಸ್ ಇಲ್ಲ. ಫಸ್ಟ್ ಆಫ್ ಆಲ್ ಆ ಫಸ್ಟ್ ಪಾಯಿಂಟ್. ಬಳ್ಳಾರಿಯಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಆಗ್ಲಿ, ಗ್ರಾಜುಯೇಟ್ಸ್ ಆಗ್ಲಿ, ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗ್ಲಿ, ಅಭ್ಯರ್ಥಿಗಳಾಗ್ಲಿ ಎಲ್ಲರೂ ಟ್ಯಾಲೆಂಟೆಡ್ ಜನ ಇಲ್ಲಿ ತುಂಬಾ ಟ್ಯಾಲೆಂಟೆಡ್ ಜನ ಇದ್ದಾರೆ. ಆದ್ರೂ ಕಂಪನಿಗಳಿಗೆ ನೇರ ಲಿಂಕ್ ಇಲ್ಲ, ಡೈರೆಕ್ಟ್ ಕನೆಕ್ಷನ್ ಲಿಂಕ್ ಇಲ್ಲ. ಕಂಪನಿಗೆ ಅಭ್ಯರ್ಥಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು. ಅವರು ಅವರ ಡಿಮಾಂಡ್ ತಗೊಂಡು ಇಲ್ಲಿ ಬರ್ತಾರೆ ಈ ಪ್ಲಾಟ್ಫಾರ್ಮ್ಗೆ. ಜೊತೆಗೆ ಅಭ್ಯರ್ಥಿಗಳು ಇಲ್ಲಿ ಅವರ ವಿದ್ಯಾಭ್ಯಾಸ ಏನಿದೆ ಮತ್ತು ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ದಾಖಲೆಗಳು ತಗೊಂಡು ಬರಬಹುದು, ಇಂಟರ್ವ್ಯೂ ಕೊಡ್ಬಹುದು. ನೇರ ಕಂಪನಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ನಮ್ಮ ಎಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ನಿರುದ್ಯೋಗತೆ ನಮ್ಮ ಸಮಾಜದಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ. ಈ ಕಾಲದಲ್ಲಿ ಸ್ಪೆಷಲ್ ಆಗಿ ಯಾವುದೋ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಇಲ್ಲ ಅಂದ್ರೆ ಜಾಬ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನನ್ನ ಅಡ್ವೈಸ್ ನಿಮ್ಮೆಲ್ಲರಿಗೆ ಏನಿದೆ, ಅಫ್ಕೋರ್ಸ್ ಇವತ್ತು ಯಾರಿಗೆ ಜಾಬ್ ಸಿಗುತ್ತೆ ಅವ್ರಿಗೆ ಒಳ್ಳೇದಾಗಿ. ಜಾಬ್ ಸಿಕ್ಕರೇನು ಕೂಡ ಅವರು ಜಾಬ್ ಅಲ್ಲಿ ಸೇರ್ ನಂತರ ಕೂಡ ಅವರ ಸ್ಕಿಲ್ ಏನಿರುತ್ತೆ, ಕೌಶಲ್ಯಗಳು ಏನಿರುತ್ತೆ, ಟ್ಯಾಲೆಂಟ್ ಏನಿರುತ್ತೆ ಅದು ಅಪ್ಡೇಟ್ ಮಾಡ್ತಾ ಇರ್ಬೇಕು, ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಬರೀ ಬುಕ್ಸ್ ನಾಲೆಜ್ ಅಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಯಾರಿಗೆ ಜಾಬ್ ಸಿಕ್ಕಿಲ್ಲ ಅವರು ಕೂಡ ನಿರಾಶೆ ಆಗ್ಬಾರ್ದು. ಅವರು ಕೂಡ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಕೊಟ್ರೆ ನಿಜವಾಗ್ಲೂ ನಿಮ್ಗೆ ನಿಮ್ಮ ಜೀವನದಲ್ಲಿ ಗುರಿ ಸ್ಪಷ್ಟವಾಗಿದ್ರೆ,
ನಿರಂತರ ನೀವು ಪರಿಶ್ರಮ ಮಾಡಿದ್ರೆ ನಿಮ್ಗೆ ಸಕ್ಸಸ್ 100% ಸಿಗುತ್ತೆ. ಯಾವ್ದೋ ಒಂದ್ ದಿನ ಸಿಗುತ್ತೆ, ಬಟ್ 100% ಸಿಗುತ್ತೆ. ನಿಮ್ಮ ಎಫರ್ಟ್ಸ್ ಅಲ್ಲಿ ನಿಮ್ಮ ಎಫರ್ಟ್ಸ್ ಕಡಿಮೆ ಆಗ್ಬಾರ್ದು. ಒಂದು ನಮ್ಮ ಮಹಾಭಾರತದಲ್ಲಿನೂ ಭಗವದ್ಗೀತೆಯಲ್ಲಿನೂ ನಮ್ಮ ಸಂಸ್ಕೃತಿಯಲ್ಲಿ ಒಂದು ವಾಕ್ಯ ಇದೆ. ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಮಹಾಫಲೇಶು ಕದಾಚನ ಅಂತ. ಅರ್ಥ ಏನು? ನಾವು ಫಲ ನೋಡದೆ, ಅಂದ್ರೆ ರಿಸಲ್ಟ್ ಏನ್ ಬರುತ್ತೆ ಅದು ನೋಡದೆ ನಾವು ನಿರಂತರವಾಗಿ ಕೆಲಸ ಮಾಡಬೇಕು. ಸೊ ದಯವಿಟ್ಟು ಎಲ್ಲರೂ ಅದೇ ನಿಟ್ಟಿನಲ್ಲಿ ನೀವು ನಿಮ್ಮ ಎಫರ್ಟ್ಸ್ ಕೊಡಿ. ಇವತ್ತು ಸಿಕ್ಕಿದ್ರೆ ಒಳ್ಳೇದು ಜಾಬ್, ಸಿಕ್ಕಿಲ್ಲ ಅಂದ್ರೆ ನಿರಾಶೆ ಆಗಬಾರ್ದು. ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ಇತ್ತೀಚೆಗೆ AI ಮತ್ತು ಮಷಿನ್ ಲರ್ನಿಂಗ್ ತುಂಬಾ ಜಾಸ್ತಿ ಆಗಿದೆ. ಸೊ ವಿಶೇಷ ಸ್ಕಿಲ್ಸ್ ಇದ್ರೆ ಮಾತ್ರ ಜಾಬ್ ಸಿಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಸ್ಟಡೀಸ್ ಜೊತೆಗೆ ನಿಮ್ಗೆ ಹೈಯರ್ ಸ್ಟಡೀಸ್ ಇಂಟ್ರೆಸ್ಟೆಡ್ ಇದ್ರೆ ಹೈಯರ್ ಸ್ಟಡೀಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಮ್ ತರಬೇತಿ, ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್ ಯಾವುದೋ ಒಂದು ಮಾಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಬಳ್ಳಾರಿಯ ಸಮಗ್ರ ಸುದ್ದಿಗಾಗಿ ಬಳ್ಳಾರಿ ವಾರ್ತೆ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.